ನಾವಿವತ್ತು ರಾಮನಗರ ತಾಲೂಕಿನ ಭದ್ರಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಕಾಡಿನ ಜನ, ಅಲ್ಮಾರಿ ಜನ, ನಮ್ಗೆ ತಂದೆ ತಾಯಿ ಬಂಧು ಬಳಗು ಎಲ್ಲ ಸರ್ಕಾರನೇ. ನಮ್ಮೂರಲ್ಲಿ ಒಂದು ಬಾತ್ರೂಮ್ ಕಟ್ಕೊಟ್ಟಿಲ್ಲ. ಇದು ಅವರು ಸ್ನಾನ ಮಾಡುವಂತ ಜಾಗ. ರಾಜಕಾರಣಿ ಮಕ್ಕಳು, ಯಾರೋ ಒಬ್ಬ ಕಾರ್ಪೊರೇಟ್ ಮಗ ಅಥವಾ ಮಗಳು ಇಲ್ಲಿ ನಿಂತ್ಕೊಂಡು ಸ್ನಾನ ಮಾಡಕ್ಕಾಗತ್ತಾ? ಬರೀ ಪ್ರಾಬ್ಲಮ್ಸ್ ಮಾತ್ರ ಅಲ್ಲ, ಇಲ್ಲಿ ಜನರಿಗೆ ಮೋಸನೂ ಕೂಡ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದಿವಿತ್ತು. ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವತ್ತು ರಾಮನಗರ ತಾಲೂಕಿನ ಭದ್ರಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ರಾಮನಗರ ತಾಲೂಕಲ್ಲಿ ಇದೀವಿ ಅಂದ್ಬಿಟ್ರೆ ಇಲ್ಲಿ ರಾಮನಗರ MLA ಅಲ್ಲ, ಇಲ್ಲಿ ಕುಣಿಗಲ್ MLA ಬರ್ತಾರೆ. ಈ ಜಾಗ ಇದೆಯಲ್ಲ, ಈ ಊರು ಕುಣಿಗಲ್ MLAಗೆ ಸೇರುತ್ತೆ. ಬಾಲಕೃಷ್ಣ MLA ಇಲ್ಲಿ, ಆಯ್ತಾ? ಬಾಲಕೃಷ್ಣ ಅವರು MLA ಆಗಿದ್ದಾರೆ. ಆದರೆ ಭದ್ರಾಪುರದ ಕಡೆ ಬಾಲಕೃಷ್ಣ ಅವರು ತಲೆ ಹಾಕಿಲ್ವಾ? ಇಲ್ಲಿರುವಂಥ ಅಕ್ಕಿ ಪಿಕ್ಕಿ ಜನಾಂಗದವರಿಗೆ ಅನುಕೂಲ ಮಾಡಿಕೊಡ್ತಾವ್ರ? ಯಾಕಂತಂದರೆ ಇವರು ಕೂಡ ನಮ್ಮ ವೋಟರ್ಸೇ, ಇವರು ವೋಟ್ ಹಾಕ್ತಾರೆ, ಇವರು ಕೂಡ ನಮ್ಮ ಕನ್ನಡದ ಜನತೆನೇ. ಎಲ್ಲರೂ ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ, ಆಯಿತಾ? ಅವ್ರವ್ರದ್ದೇ ಬಿಸ್ನೆಸ್ ಇದೆ, ಅವ್ರವ್ರದ್ದೇ ಲೈಫ್ ಇದೆ. ಸೊ ಬನ್ನಿ, ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲೊಂದು ಅರಳಿಕಟ್ಟೆ ಹತ್ರ ಒಂದಷ್ಟು ಜನ ಸೇರಿದ್ದಾರೆ. ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಇಡೀ ಏರಿಯಾನೇ ತೋರ್ಸೋಣ. ಇವ್ರಿಗೇನು ಪ್ರಾಬ್ಲಮ್ಮು, ಇವ್ರಿಗೇನು ಕಷ್ಟ ಇದೆ, ಏನು ಸೌಲಭ್ಯ ಸಿಗಬೇಕಿದೆ, ಇವೆಲ್ಲನೂ ಕೂಡ ಕೇಳೋಣ. ಏನವಾ, ಏನು ನಿಮ್ಮ ಹೆಸರು? ಮದಿಲಾ. ಮದುವೆ ಎಲ್ಲ ಚೆನ್ನಾಗಿದೆ. ಮದುವೆ ಎಷ್ಟು ವರ್ಷ ಆಯ್ತು? ಮದುವೆಗೆ ಆಯ್ತು 50 ವರ್ಷ. 50 ವರ್ಷ ಆಯ್ತು. ಮುದುಕಿ ಆಗ್ಬಿಟ್ರಾ? ಬೇಜಾರ? ಹೀಗೆ ದಯವಿಟ್ಟು ನಮ್ಮೂರ್ ಜನಕ್ಕೆ ಸೌಲಭ್ಯ ಬೇಕಂದ್ರೆ ಹಕ್ಕುಪತ್ರ ನೀಡಬೇಕು, ಮನೆ ಸೌಲಭ್ಯ ಕೊಡ್ಬೇಕು. ತಿರ್ಗಾ ಮಕ್ಕಳಿಗೆ ಸ್ಕೂಲ್ಗೆ ಸಾಲಕ್ಕೆ ಬಸ್ ಬರ್ಬೇಕು ಊರಿನಲ್ಲಿ. ಮತ್ತೆ ಮುರಿದಿರೋ ಮನೆಗಳು, ಬಿದ್ದು ಹೋಗೋ ಮನೆಗಳನ್ನ ಚೆನ್ನಾಗಿ ಕಟ್ಕೊಡ್ಬೇಕು ಸರ್. ದಯವಿಟ್ಟು ನಮ್ಮನ್ನು ಬಡ ಜನ, ನಾವು ಕಾಡಿನ ಜನ, ಅಲ್ಮಾರಿ ಜನ, ನಮ್ಗೆ ತಂದೆ ತಾಯಿ ಬಂಧು ಬಳಗು ಎಲ್ಲ ಸರ್ಕಾರನೇ. ನಾವು ಸರ್ಕಾರ ಮಕ್ಕಳು. ನಮ್ಮನ್ನು ದಯವಿಟ್ಟು ಇದನ್ನ ಉಪಯೋಗ ಮಾಡಿ ನಮಗೆ ದಯವಿಟ್ಟು ದೊರಕಿ ಕೊಡಿ. ಮದಿಲಾ ಅವ್ರು ಹೇಳ್ತವ್ರೆ, ನಾವು ಸರ್ಕಾರದ ಮಕ್ಕಳು. ಬಹಳ ಚೆನ್ನಾಗಿ ಹೇಳಿದ್ರು ರೀ ಅವರು, ಬಹಳ ಅದ್ಭುತವಾಗಿ ಹೇಳಿದ್ರು. ನಮಗೆ ಯಾರು ಇಲ್ಲ, ನಾವು ಸರ್ಕಾರದ ಮಕ್ಕಳು. ಹಾಗಾದ್ರೆ ಇವ್ರು ಇಷ್ಟು ಪ್ರೀತಿಯಿಂದ ನಾವು ಸರ್ಕಾರದ ಮಕ್ಕಳು ಅಂದುವಾಗ ಇವ್ರಿಗೆಲ್ರಿಗೂ ತಂದೆ ತಾಯಿ ಯಾರು? ಸರ್ಕಾರ. ನೀವೇನು ಆಗ್ತಿದ್ದೀರಿ? ನೀವೆಲ್ಲ ಆಗ್ತಿದ್ದೀರಾ? ಉಪ್ಪು ಖಾರ ಇಲ್ಲಿ ಬನ್ನಿ. ಎಲ್ಲಿ ನಿಮ್ಮ MLA? ನಮ್ಮ MLA ಓಟ್ ಬಂದ್ರೆ ಮಾತ್ರ ಬರ್ತಾರೆ. ಓಟನ್ನ ಕಿತ್ಕೊಂಡು ನಮ್ಗೆ ಅನಾದಿ ಹಾಕ್ಬಿಡ್ತಾರೆ, ಅನಾದಿ ಮಾಡಕ್ ಬಿಡ್ತಾರೆ. ಓಟ್ ಮಾತ್ರ ಕಿತ್ಕೊಳಕ್ ಬರ್ತಾರೆ. ಆ ಓಟ್ ಕಿತ್ಕೊಂಡ್ಬಿಟ್ರೆ ನಾವ್ಯಾರು ಅವ್ರು ಯಾರು? ನಾವು ಹೋಗಿದ್ರೆ ಅಲ್ಲಿ ಪಂಚಾಯತಿನಲ್ಲಿ ನಿಮ್ಮೂರ್ MLA ಯಾರಮ್ಮ, ನಿಮ್ಗೆ ಏನ್ ಮಾಡ್ಕೊಡ್ಬೇಕಮ್ಮ, ನೀ ಹೋಗಮ್ಮ ವಾಸನೆ ಬರ್ತದೆ ಅಂತ ಹೇಳ್ತಾರೆ. ನಿಮ್ಮ ಹೆಸರು? ಸವಿತಾ. ಏನ್ ನಿಮ್ ಪ್ರಾಬ್ಲಮ್? ನಮ್ಗೆ ಇಲ್ಲಿ ಹಕ್ಕುಪತ್ರ ನೀಡ್ದಿಲ್ಲ, ರವಣಿನಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ MRC, ನನಗೇನೆ ನಾನೇ ಹುಟ್ಟಿ ಬೆಳೆದು ಇವಾಗ 48 ವರ್ಷ ಆಗಿದೆ. ಇವತ್ತುವರೆಗೂ ನಮ್ಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ. ನಮ್ಗೆ ನ್ಯಾಯ ದೊರಸ್ಕೊಡ್ಬೇಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಉಂಡೆ ಓಟ್ ಲೆಕ್ಕ ತಗೋಬಿಡ್ತಾರೆ ಅವರು. ತಿರ್ಗಾ ಬಂದಿ ಒಂದ್ ನೋಡಲ್ಲ, ಗಲೀಜ್ ನೋಡಿ ಸರ್. ಮೋರಿ ಕೊಚ್ಚೆ ನೋಡಿ, ಸೊಳ್ಳೆನಲ್ಲಿ ಮಕ್ಕಳು ಮರಿ ಒಂದು ಬಸ್ ಸೌಲಭ್ಯ ಇಲ್ಲ ನಮ್ಗೆ ಓಡಾಡಕ್ಕೆ. ನಡ್ಕೊಂಡು ಹೋಯ್ತಿವಿ, 2 ಕಿಲೋಮೀಟರ್ ಹೋಗ್ತೀವಿ. 2 ಕಿಲೋ ಬಸ್ ಬಾಣದಿಂದ ನಡ್ಕೊಂಡು ಬರ್ತೀವಿ. ಇಲ್ಲಿ ಬಸ್ಸೇ ಕೊಡ್ತಾ ಇಲ್ಲ. ಬಸ್ ಪ್ರಾಬ್ಲಮ್, ಗ್ಯಾಸಿನ ಪ್ರಾಬ್ಲಮ್ ಕೊಡ್ತೈತೆ, ಹಕ್ಕುಪತ್ರ ಪ್ರಾಬ್ಲಮ್ ಕೊಡ್ತಾ ಇದೆ ಸರ್. ದಯವಿಟ್ಟು ನಮ್ಗೆ ಹಕ್ಕುಪತ್ರ ಕೊಡಿ. ಜಮೀನ್ ಹಕ್ಕುಪತ್ರ ಕೊಡ್ತಾ ಇಲ್ಲ, ಅದು ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನಮ್ಗೆ ತೊಂದರೆ ಕೊಡ್ತಾವ್ರೆ. ಅದು ಫಸ್ಟ್ ರವಣಿನಲ್ಲಿ ಬಂದಿತ್ತು, ರವಣಿಯಿಂದ ಬಂದು ಇವಾಗ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನಮ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ. ಪಂಚಾಯತಿಗೆ ಹೋದ್ರೆ ಒಂದ್ ಮನೆ ಬಿಲ್ ಕೇಳಿದ್ರೆ ಏನ್ ಹೇಳ್ತಾರೆ, ಹೋಗಮ್ಮ ಬಂದ್ರೆ ಬರ್ತದೆ, ಹೇಳ್ದ್ರೆ ಇಲ್ಲ. ನೀವು ಯಾರಿಗ ಓಟ್ ಹಾಕಿದ್ರೆ ಅವ್ರ ಹತ್ರ ಹೇಳಿ. ಪಂಚಾಯತ್ ಓಸಲ್ಟಾಡ್ರೆ ಪಂಚಾಯತ್ ಅವರೆಲ್ಲ ನಮ್ಗೆ ಬಗಲ್ ಬೈತಾರೆ. ಎಲ್ಲಿ ನಿಮ್ಮ MLA? ಸಿದ್ದರಾಮಯ್ಯ MLA, ಬಾಲಕೃಷ್ಣ MLA. ಸವಿತಾ ಅವರೇ, ನೋಡಿ ನಾವೀಗ ಟಿವಿಲಿ ತೋರಿಸ್ತಾ ಇದೀವಿ. ಈಗ ಇನ್ನು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದೀವಿ. ಈಗ ಮುಂದಿನ ಕರ್ತವ್ಯ ಯಾರ್ದು? ನಾಳೆ ಇಲ್ಲ, ಮುಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೇ ಹೇಳ್ತಾರೆ. ನಾಗಲಕ್ಷ್ಮಿ ಬಂತ? ಗೃಹಲಕ್ಷ್ಮಿ ಬೇಡ ನಮ್ಗೆ. 2000 ಸರ್, 2000 ಬಂದ್ರು ಪುರೋದಿಲ್ವಲ್ಲ. ನಮ್ ಗಂಡತಿಗೆ ಹಾಳು ಮಾಡ್ತಾವ್ರೆ, ಬುರಾದಿ ಎಲ್ಲ ರೇಟ್ ಜಾಸ್ತಿ ಮಾಡ್ತಾವ್ರೆ. 2,000 ನಮ್ ಕೊಡ್ತಾವ್ರೆ. ನಿಮ್ ಗಂಡದಿರ ಹಾಳು ಮಾಡ್ತಾವ್ರ? ಹೆಂಗೆ? ಅದು ಬುರಾದಿ ಹೆಚ್ಚಿಗೆ ಅಲ್ವಾ? ಎಣ್ಣೆ ಎಣ್ಣೆ ನಮ್ದು, ಊಟ ನಿಮ್ದು ಅಂತ ಹೇಳ್ತಾರಲ್ಲ, ಮಾಡ್ತಾವ್ರೆ ಸರ್ಕಾರ. ಅದು ಬೇಡ ನಮ್ಗೆ.
ಒಟ್ನಲ್ಲಿ ನ್ಯಾಯ ಇರ್ಬೇಕು. ಊರಲ್ಲಿ ಒಂದ್ ಕಸದ ಗಾಡಿ ಬರೋಲ್ಲ, ಹಾ ಒಂದ್ ಸ್ಕೂಲ್ ಮಕ್ಕಳಿಗೆ ಬಸ್ ಬರೋಲ್ಲ, ಒಂದ್ ಶೌಚಾಲಯ ಇಲ್ಲ. ಹತ್ರದಲ್ಲಿ ನೋಡಿದ್ರೆ ಸರ್ ಇದು ಸಿಟಿ, ಫುಲ್ ಸಿಟಿ ಊರ ಐತೆ ಇದು. ಈ ಊರಲ್ಲಿ ಯಾವ್ದು ಸೌಕರ್ಯ ಇಲ್ಲ. ಓಟ್ ಬಂದ್ರೆ ಎಲ್ಲ ಬಂದ್ಬಿಡ್ತಾರೆ, ಓಟ್ ಕೇಳ್ಕೊಂಡು ಹೊಂಟೋಯ್ತಾರೆ. ಮತ್ತೆ ಯಾರು ಬರ್ತಾರೆ? 5 ವರ್ಷ, ಈ ವರ್ಷ ಯಾರಿಗೂ ಓಟ್ ಹಾಕೋಲ್ಲ ನಾವು. 1000 ಚಿಲ್ಲರೆ ಓಟ್ ಐತೆ, ಅದರಲ್ಲಿ ನಮ್ಮ ಊರಿಗೆ ಸೌಲಭ್ಯ ಇಲ್ಲ. ನಮ್ಮ ಊರಿಗೆ ರೇಷನ್ ಕೊಡ್ಬೇಕು. ಯಾವ್ದೋ 500 ಓಟ್ ಇರೋ ಮನೆ ಊರಿಗೆ ಹೋಗಿ ನಾವು ರೇಷನ್ ತಗೋಬೇಕು. ಹೋಗಿ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ? 10 ಕಿಲೋಮೀಟರ್ ಹೋಗ್ಬೇಕು. 10 kg ಅಕ್ಕಿಗೆ 10 ಕಿಲೋಮೀಟರ್ ಕಿಲೋಮೀಟರ್ ಹೋಗ್ಬೇಕು. ಓಟ್ ಹಾಕಕ್ಕೆ ಎಲ್ಲಿ ಹಾಕ್ತೀರಾ? ಇಲ್ಲೇ ಸರ್ ಬೂತ್. ಓ ಒಂದ್ ನಿಮಿಷ ಓಟ್ ಹಾಕಕ್ಕೆ ಬೂತಿನ ವ್ಯವಸ್ಥೆ ಇಲ್ಲೇ, ಇಲ್ಲೇ. ಆದ್ರೆ ಮಿಕ್ಕಿದೆಲ್ಲ ದೂರ ಕೊಡ್ಬೇಕು. ಆತರ ಸರ್ಕಾರ ನಮ್ಗೆ ಆಚೆ. ಆತರ ಸರ್ಕಾರ ಅಟ್ಟಂಪಟ್ಟಿ ಊರ ಐತೆ ನೋಡು, ಊರ್ ಗ್ಯಾಪ್ರೇ ಇಲ್ಲ. ಓಟ್ ಬಂದ್ರೆ ಮಾತ್ರ ಭದ್ರಾಪುರ ಅಂತ ಬರ್ತಾರೆ. ಭದ್ರಾಪುರ ಇಡೀ ಬೆಂಗಳೂರಲ್ಲಿ ಇಲ್ಲ ಅಂದ್ರೂ ಒಂದು 800 ಎಪಿಸೋಡ್ ಮಾಡಿದ್ದೀನಪ್ಪ. ಇಷ್ಟು ಧೈರ್ಯವಾಗಿ ಪ್ರಾಬ್ಲಮ್ನ ಹೇಳ್ತಾ ಇರೋ ಅಂತ ಏಕೈಕ ಒಂದು ಊರು ಅಂತಂದ್ರೆ ಅದು ಭದ್ರಾಪುರ ಮಾತ್ರ. ಮೋರಿ ಸರಿಯಾಗಿಲ್ಲ, ಬಾತ್ರೂಮ್ ಇಲ್ಲ, ಮನೆ ಸರಿಯಾಗಿಲ್ಲ, ಕೆಲವರು ನೀರು ಸರಿಯಾಗಿಲ್ಲ, ಹಂಗಿರ್ತಾರೆ. ಬನ್ನಿ ಹೋಗೋಣ. ಎಲೆಕ್ಷನ್ ಬಂದ್ರೆ ಆತರದ್ದು ಬಂಡೆ ಆತರದ್ದು ಎಲೆಕ್ಷನ್ ಬಂದ್ರೆ ಎಲೆಕ್ಷನ್ ಬಿಟ್ರೆ ಬರೋದಿಲ್ಲ. ಯಾಕೆ ಆತರ ಬಂಡೆ ಬೇಕಲ್ವ? ಎಷ್ಟು ನೀವೇ ನೋಡಿ, ಎಷ್ಟು ಗಲ್ಲಿ. ಬನ್ನಿ ಹೋಗೋಣ. ಪಾಪ ಐತೆ, 2 ವರ್ಷ ಅದು ಬಸ್ರಿ ಹೆಂಗ್ಸು ಐತೆ. ಈ ತರ ಇದ್ರೆ ನಾವ್ ಹೆಂಗೆ ಬಸ್ರಿ ಹೆಂಗ್ಸಿದಾರ? ಬಸ್ರಿ ಹೆಂಗ್ಸು ಇದ್ದಾರೆ. ಅಯ್ಯೋ ಸೈಡ್ ಬಿಡ್ರ ನಾವ್ ಎತ್ತಿ ಎಷ್ಟ್ ಸರಿ ಅಂತ ಹೋಗಿ ಅಲ್ಲಿ ದೂರ ಇಂದ ಹಾಕೋದು ಸರ್. ಕೈಯಿಂದ ಎತ್ಕೊ ಹೋಗೋಕೆ ಇಲ್ಲಿಂದ ಆಯ್ತಾ ಸರ್? ಆಗೋಲ್ಲ. ನಮ್ಮ ಊರಲ್ಲಿ ಒಂದ್ ಸೌಲಭ್ಯ ಬರೋಲ್ಲ. ನಮ್ಮೂರಲ್ಲಿ ಒಂದ್ ಬಾತ್ರೂಮ್ ಕೈಯಿಂದ ಕಟ್ಟಿರೋದು ಸರ್ ಇದು. ನಮ್ಮೂರಲ್ಲಿ ಒಂದ್ ಬಾತ್ರೂಮ್ ಕಟ್ಕೊಟ್ಟಿಲ್ಲ. ಸೀಟ್ ಎಲ್ಲ ಹೊಡೆದೋಗಿದೆ. ಹಳೆ ಮನೆ ಸರ್ ಇದು. ಹಳೆ ಮನೆಗೆ ಹೆಂಗೋ ಸುಣ್ಣ ಬಣ್ಣ ಹೊಡ್ಬಿಟ್ಟು ಸೀಟ್ ಹೊಡೆದೋಗಿದೆ. ಇದು ಸರ್ಕಾರದಿಂದ ಮನೆ ವ್ಯವಸ್ಥೆ ಇಲ್ಲ, ಮನೆ ವ್ಯವಸ್ಥೆ ಹಕ್ಕುಪತ್ರ ಇಲ್ಲ. ಹಕ್ಕುಪತ್ರ ಇಲ್ಲ. ಹೇಳಿ ಸರ್, ಇಲ್ಲಿ ಅಂದ್ರೆ ಇಲ್ಲಿ ಮೇನ್ ಕಸದ ಗಾಡಿ ಬರ್ತಾ ಇಲ್ಲ ಸರ್. ಕಸದ ಗಾಡಿ ಬಂದಿದ್ದಿದ್ರೆ ಇಷ್ಟೊಂದು ಪ್ರಾಬ್ಲಮೇ ಆಗ್ತಾ ಇರ್ಲಿಲ್ಲ. ನಾವ್ ಎಷ್ಟು ಸತಿ ಪಂಚಾಯತಿಗೆ ಅರ್ಜಿ ಕೊಟ್ಟಿದೀವಿ ಅಂದ್ರೆ ಅವರು ನಾವು ಬಂದಿದ ತಕ್ಷಣ ಏನ್ ಮಾಡ್ತಾರೆ, ಫೋನ್ ಎತ್ಕೊಂಡು ಯಾಕ್ರಿ ಬರ್ತಾ ಇಲ್ಲ, ಯಾಕ್ರಿ ಗಾಡಿ ಅಲ್ಲಿ ಹೋಗ್ತಿಲ್ಲ ಅಂತೆ, ಅಲ್ಲಿ ಕಸದ ಗಾಡಿ 1 ತಿಂಗಳಾಯ್ತು 2 ತಿಂಗಳಾಯ್ತು ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ರು. ನಾವು ದಕ್ಷ ಸಮೂಹ ಕಡೆಯಿಂದ ನಾವು ವಾಲಂಟಿಯರ್ ಆಗಿ ಹೋಗಿ ಇದು ಅರ್ಜಿ ಸಲ್ಲಿಸ್ತಾ ಇದ್ರು. ಅವರು ಏನು ಆಕ್ಷನ್ ನೀವು ಪಡ್ತಾ ಇದ್ದೀರಾ, ಆದ್ರೆ ಅವ್ರ ಕಡೆಯಿಂದ ಒಂದೇ ಒಂದು ಉತ್ತರ ಇಲ್ಲ. ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ಇವ್ರು ಇಷ್ಟೊಂದು ಓಟ್ ಹಾಕ್ತಿದ್ದಾರೆ, ನಿಮಗೆ 1800 ಓಟ್ ನಿಮಗೆ ಸಿಗ್ತಾ ಇದೆ. ನೀವು ನೋಡಿದ್ರೆ ಇವ್ರನ್ನೆಲ್ಲ ಯಾವ ತರ ನಡ್ಸ್ಕೊತಾ ಇದ್ದೀರಾ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವ್ರು ರೊಚ್ಚಿಗೆದ್ದವರಲ್ಲ, ಇದೇ ಸಾಕ್ಷಿ. ನೋಡ್ರಿ, ಭಾರತದ ಅಥವಾ ರಾಜ್ಯದ ಹಕ್ಕಿಪಿಕ್ಕಿ ಜನಾಂಗದವರ ಓಟ್ ಬೇಕು ನಿಮಗೆ, ಆದ್ರೆ ಅವರ ಅಭಿವೃದ್ಧಿ ನಿಮಗೆ ಬೇಡ. ಇದು ಅವರು ಸ್ಥಾನ ಮಾಡುವಂಥ ಜಾಗ. ಅವರು ಸ್ಥಾನ ಮಾಡುವಂಥ ಜಾಗ. ಇದೇ ರಾಜಕಾರಣಿ ಮಕ್ಕಳು ಆಯ್ತಪ್ಪ, ನೀವೆಲ್ಲ ಪಡ್ಕೊಂಡು ಬಂದಿದ್ದೀರಾ, ನೀವೆಲ್ಲ ಕೇಳ್ಕೊಂಡು ಬಂದು ಪುಣ್ಯ ಮಾಡ್ಕೊಂಡು ಬಂದಿದ್ದೀರಾ, ಅದಕ್ಕೆ ಇವತ್ತು ಲಕ್ಸುರಿಯಸ್ ಆಗಿ ಬದುಕ್ತಾ ಇದ್ದೀರಾ. ಅದೇ ನಿಮ್ಮ ರಾಜಕಾರಣಿ ಮಕ್ಕಳು ಯಾರೋ ಒಬ್ಬ ಕಾರ್ಪೊರೇಟ್ ಮಗ ಅಥವಾ ಮಗಳು ಇಲ್ಲಿ ನಿಂತ್ಕೊಂಡು ಸ್ನಾನ ಮಾಡೋಕ್ಕಾಗತ್ತಾ? ಒಂದ್ಸಲ ಆಗುತ್ತೆ ಅಂತಂದರೆ ನೀವು ಬನ್ನಿ, ತೋರಿಸಿ ನೋಡೋಣ ನಿಮ್ಮ ಕೈಲಿ ಆದರೆ ಸಾಧ್ಯ ಇದ್ರೆ. ನೋಡಿ ಮೋರಿನೇ ಇಲ್ಲ, ಇಲ್ಲ ನೋಡಿ ಬಾಕ್ಸ್ ಮೋರಿ ಅಂತಾರಲ್ಲ, ಬಾಕ್ಸ್ ಮೋರಿ ಐತೆ. ಏನು ಇಲ್ಲ, ಎಲ್ಲ ಸಮಸ್ಯೆ. ಎಲ್ಲ ಅವ್ರ ಗಾಡಿಗೆ ನನ್ನ ಮನೆ ಇದು. ಹಕ್ಕುಪತ್ರ ಇದೆಯಾ ಮನೆಗೆ? ಇಲ್ಲ, ಇನ್ನ ಇವಾಗ ಕೊಡ್ತಾರಲ್ಲ. ಯಾವಾಗ ಕೊಡ್ತಾರಂತೆ? ಇವಾಗ ಕೊಡ್ತಾರಲ್ಲ, ಸರ್ವೆ ಮಾಡ್ಕೊಂಡು. ಯಾವ ವರ್ಷ ಕೊಡ್ತಾರಂತೆ ಗೊತ್ತಿಲ್ವಲ್ಲ. ಎಷ್ಟು ವರ್ಷ ದಿನ ಇದಾರೆ ನೀವು ಇಲ್ಲಿ? ನಾನು ಹುಟ್ಟಿದಿಲ್ಲೇನೆ. ಹುಟ್ಟಿದಿಂದ ಕೊಡದೇ ಇರೋ ಹಕ್ಕುಪತ್ರ ನಾಳೆ ಕೊಟ್ಬಿಡ್ತಾರಾ? ಅದೇ ಕೊಟ್ಬಿಡ್ತಾರಾ? ಕೊಡಲ್ಲ, ಕೊಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಸಿದ್ದರಾಮಯ್ಯನವರೇ ಏನ್ ಹೇಳ್ತೀರಿ? ಎಲೆಕ್ಷನ್ ಬಂತಲ್ಲ, ಏಕೆ ನಿಮ್ಮ ಪ್ರಕಾರ ನಾನು ಜಾತಿ ಭೇದ ಧರ್ಮ ಇವೆಲ್ಲ ಮಾಡಲ್ಲ, ಸರ್ವ ಸಮಾನತ ರಾಷ್ಟ್ರ, ನಾನು ಅಹಿಂದ ನಾಯಕ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ ಮನೆ ಬೇಕು, ಎಲ್ಲ ಬೇಕು ಅವ್ರಿಗೆ. ನಾವು ಹಿಂಗೆ ಮಾಡ್ಬೇಕು. ಅಂತ ನಮ್ಗೆ ಏನಕ್ಕೆ ಸರ್? ನಮ್ಗೆ ಸ್ವಲ್ಪ ಸೌಲಭ್ಯ ಮಾಡಿದ್ರೆ ಒಳ್ಳೇದಲ್ವಾ?
ಏನ್ ಸರ್ ಇಷ್ಟೊಂದು ಪ್ರಾಬ್ಲಮ್ ಹೇಳ್ತವ್ರೆ ಜನ? ಪ್ರಾಬ್ಲಮ್ ಅಲ್ಲ, ಇದು ಬಳ್ಳಾರಿ ಬಿಟ್ರೆ ಕರ್ನಾಟಕದಲ್ಲಿ ಇದೇ ಊರು ಹಗರಣದಲ್ಲಿ. ಹೌದಾ? ಏನ್ ಹಗರಣ ಮಾಡ್ತವ್ರೆ? ಏನ್ ಹಗರಣ ಅಂದ್ರೆ ಇದು ಸೈಟ್ ಯಾರ್ದೋ ಇರ್ತದೆ. ನನ್ನಂತವ್ರು ಲೀಡರ್ ತರಲೆಗಳು ಏನ್ ಮಾಡ್ತಾರೆ, ಅಲ್ಲಿ ಮನೆ ಕಟ್ಸ್ಬಿಡ್ತಾರೆ ದುಡ್ಡು ತಗೊಂಡು. ಪಾಪ ಆ ವ್ಯಕ್ತಿ ಎಲ್ಲ ಹೋಗ್ಬೇಕು ಅವನು. ಓ, ಬಹಳ ಅನ್ಯಾಯ ಇಲ್ಲಿ, ಬಹಳ ಅನ್ಯಾಯ ನಡೀತದೆ. ಇಷ್ಟು ಮೋಸ ಇನ್ನೆಲ್ಲೂ ಇಲ್ಲ. ಅಂದ್ರೆ ಈ ಪಂಚಾಯತಿಲಿ ಇರೋ ಲೀಡರ್ಗಳು ಕಳ್ಳರು, ಈ ಲೀಡರ್ಗಳು ಸರಿ ಇಲ್ಲ, ನ್ಯಾಯವಾಗಿ ಕೆಲಸ ಮಾಡ್ಕೊಡಲ್ಲ. ಪಂಚಾಯತಿಲಿ ಕೆಲಸಗಳು ಆಗಲ್ಲ, ಏನೋ ಬಡವರು ಅಂದ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ. ನಮ್ ಬರೋ ಅನುದಾನ ಕೊಡಲ್ಲ ನ್ಯಾಯವಾಗಿ. ಏನ್ ಸರ್ ಇದು ಹಿಂಗೆ? ಯಾರಿಲ್ಲಿ ಪಂಚಾಯತಿ ಲೀಡರ್ ಯಾರು? ಪಂಚಾಯತಿಗೆ ಮುಗ್ದೋಗಿದೆ, ಯಾರು ಲೀಡರ್ ಅಲ್ಲ. ಇವ್ರು SS ರಾಜಣ್ಣ ಅಂತ ನಾವು ಮೆಂಬರ್ ಮಾಡಿದೋ 40 ನಮ್ಮ 1 ಎಕರೆ ಭೂಮಿಯಲ್ಲಿ 25,000 ಕಟ್ಸ್ಬಿಟ್ಟು ರೌಡಿ ಜಮಾನ ಮಾಡ್ತಾವ್ನೆ. ಯಾರು? ರಾಜಣ್ಣ SS ರಾಜಣ್ಣ ಅವ್ರು ಅಂದ್ಬಿಟ್ಟು. SS ರಾಜಣ್ಣ ಅವ್ರೆ. ನಿಮ್ಮ ಹೆಸರೇನು ಸರ್? ಗೋಪಿ ಅಂತ. ಗೋಪಿ ಅವರು ಈ ತರ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಗೋಪಿಗೆ ಏನಾದ್ರು ನಾಳೆ ದಿನ ತೊಂದರೆ ಆದ್ರೆ ನೀವೇ ಕಾರಣ ಆಗಿರ್ತೀರಿ. ಅರ್ಥ ಆಯ್ತಾ? ಅದ್ರಲ್ಲಿ ನಮ್ಮ ವ್ಯಕ್ತಿಗಳು ಸೇರ್ಕೊಂಡವ್ರೆ ಹಗರಣ ಮಾಡಕ್ಕೆ. ಅವ್ರ ಸಪೋರ್ಟ್ ಅವ್ರಿಗೆ. ಯಾರು ಸೇರ್ಕೊಂಡ್ರು? ನಮ್ ಜನನೇ ಇದ್ರೊಳಗಡೆ. ಅಲ್ಲ, ಇದ್ದೇ ಇರ್ತಾರೆ ಬಿಡಿ ಒಳಗಡೆ, ಸಣ್ಣ ಪುಟ್ಟ ಕಳ್ಳರು ಇದ್ದೇ ಇರ್ತಾರೆ. ಯಾವತ್ತು ನಮ್ಮ ದೇಶದೊಳಗಿರೋ ಉಗ್ರಗಾಮಿಗಳಿಂದನೇ ನಮ್ಮ ದೇಶದೊಳಗಡೆ ಹೊರಗಡೆಯಿಂದ ಉಗ್ರಗಾಮಿಗಳು ಬರೋದು. ಹಂಗಿದ್ದಾಗ ಊರಲ್ಲಿ ಒಬ್ಬ ಇರ್ತಾನೆ, ತಾಲೂಕಲ್ಲಿ ಒಬ್ರು ಇರ್ತಾರೆ, ಡಿಸ್ಟಿಕ್ ಒಳಗೆ ಇಬ್ರು ಇದ್ದೇ ಇರ್ತಾರೆ. ಕಳ್ಳರಿಗೆ ಕಳ್ಳರು ಒಳಗಡೆ. ಈಗ ನೋಡಿ, ಸರ್ಕಾರದವ್ರು ಇದು ಅರಣ್ಯ ಭೂಮಿ ಅಲಮಾರಿ ಜನ ಅದ ಅಂತ 116 ಎಕರೆ ಭೂಮಿ ಇದೆ. ಒಂದು ಸೈಟು, ಒಂದು ಅರ್ಧ ಎಕರೆ ಜಮೀನು ಅಂತ ಮೀಸಲಾತಿ ಮಾಡ್ತಾರೆ. ಇವ್ರಂಗಲ್ಲ ನಮ್ಮಲ್ಲಿರೋ ಕಳ್ಳರುಗಳು. ಒಂದು 200 ಸೈಟ್ ಮಾರ್ಸ್ಬಿಟ್ಟವ್ರೆ. ಮನೆ ಕಟ್ಕೊಳ್ಳಿ, ಸರ್ಕಾರದವ್ರು ಕೊಡ್ತಾರೆ. ಮೀಸಲಾತಿ ಇರೋದು ಅರಣ್ಯವಾಸಿ ಅಕ್ಕಿಪಿಕ್ಕಿ ಜನಾಂಗ ಮಾತ್ರ ಮೀಸಲಾತಿ. ಮೀಸಲಾತಿ ಇರೋದು ಅರಣ್ಯವಾಸಿ ಅಕ್ಕಿಪಿಕ್ಕಿ ಜನಾಂಗದವರಿಗೆ ಮಾತ್ರ. ಸರ್ಕಾರ ಮೀಸಲಾತಿ ಇಟ್ಟರು ಕೂಡ ಇವರು ಮನೆ ಕಟ್ಸ್ತಾರೆ, ನೀರು ಕೊಡ್ತಾರೆ ಅವ್ರಿಗೆ. ನಮ್ಗೆ ನೀರಿಲ್ಲ ನೋಡಿ, ಇಲ್ಲಿ ಕುಡಿಯೋಕೆ ನೀರಿಲ್ಲ. ಇಲ್ಲಿ ಅವ್ರಿಗೆ ಸಂಪುಗಳಲ್ಲಿ ನೀರಿದೆ, ಅವ್ರಿಗೆ. ಇಲ್ಲಿ ಜನಕ್ಕೆ ನೀರಿಲ್ಲ. ಇಲ್ಲಿ ಈ ನಮ್ಮ ಮಂಚಿನಾಗಡಿ ಗ್ರಾಮ ಪಂಚಾಯತಿ ಅಷ್ಟು ಹಗರಣ ಇನ್ನು ಇಂಡಿಯಾದಲ್ಲಿ ಯಾವ್ದು ಇಲ್ಲ ಅಂತ ನಾನು. ಭದ್ರಾಪುರ ಒಂದು ಹಗರಣದ ಕೋಟೆ ಆಗಿದೆ. ಬರೀ ಪ್ರಾಬ್ಲಮ್ಸ್ ಮಾತ್ರ ಅಲ್ಲ, ಇಲ್ಲಿ ಜನರಿಗೆ ಮೋಸನೂ ಕೂಡ ಆಗ್ತಾ ಇದೆ. ಇಷ್ಟೊಂದು ಸಮಸ್ಯೆಗಳನ್ನ ತುಂಬ್ಕೊಂಡ್ಬಿಟ್ಟಿದಿರಲ್ಲ, ಹೆಂಗೆ ಇವೆಲ್ಲವ ಅಂತ? ಸರ್, ಸಮಸ್ಯೆ ನಾವು ತುಂಬಿಕೊಂಡಿರೋದು, ಸಮಸ್ಯೆ ಆಗಿರೋದು ಸರ್. ನಮ್ಮ ಗ್ರಾಮದಲ್ಲಿ ವಿದ್ಯೆ ಕೊಡ್ತಾ ಇಲ್ಲ ಸರ್. ವಿದ್ಯೆ ಇದ್ದಿದ್ರೆ ನಾವು ಸ್ವಲ್ಪ ಜಾಗರೂಕತೆ ಆಗ್ಬಿಡ್ತಾ ಇದ್ವಿ. ನಮ್ಮ ಗ್ರಾಮದಲ್ಲಿ ಎಜುಕೇಶನ್ ಕೊಡ್ತಿದ್ವಿ ಸರ್. ಮೈನ್ ಎಜುಕೇಶನ್ ಕೊಡ್ತೇವೆ. 5ನೇ ಕ್ಲಾಸ್ ಹೋದ್ರೆ 6ನೇ ಕ್ಲಾಸ್ ಓದೋಕೆ ಜಾಗ ಇಲ್ಲ. ಹೊರಗಡೆ ಹೋಗೋಣ ಅಂದ್ರೆ ಬಸ್ ಸೌಲಭ್ಯ ಇಲ್ಲ. ರೋಡ್ ದಾಟ್ಬೇಕಂದ್ರೆ ಸೇತುವೆ ಇಲ್ಲ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸಮಿತಾ ಅಂತ. ಸವಿತಾ ಅವ್ರೆ, ಹೇಳಿ ಪ್ರಾಬ್ಲಮ್ಗಳ. ಹೆಣ್ಮಕ್ಳು ಒಂಟಿ ಹೋಗೋಕೆ ಸ್ವಲ್ಪ ಭಯ ಸರ್. ಅದಕ್ಕೆ ಒಂದ್ ಬಸ್ ಆಗ್ಬೇಕು. ಕಾಲೇಜ್ ಹುಡುಗರು ಹೋಗಿ ಸ್ಕೂಲ್ ಹುಡುಗರಿಗೆ ಒಂದ್ ಬಸ್ ಬೇಕು. ಇವಾಗ ಹೆಣ್ಮಕ್ಳು ಇಷ್ಟೊತ್ತಲ್ಲಿ ಓಡಾಡೋಕೆ ಸ್ವಲ್ಪ ಭಯಾನೇ. ಇವಾಗ ಆ ಬ್ರಿಡ್ಜ್ ಕೆಳಗಡೆ ಸಿಸಿ ಕ್ಯಾಮ್ರಾ ಹಾಕ್ಬಿಡಿ ಸರ್. ಅಲ್ಲಿ ಸಿಸಿ ಕ್ಯಾಮ್ರಾ ಏನಿಲ್ವಾ? ಏನಿಲ್ಲ ಸರ್ ಸಿಸಿ ಕ್ಯಾಮ್ರಾಗಳು. ಇಲ್ಲಿ ನೋಡಿ, ಇಲ್ಲಿರೋ ಹೆಣ್ಮಕ್ಳಿಗೆಲ್ಲ ಬಹಳ ದೊಡ್ಡ ಸಮಸ್ಯೆ ಇದೆ. ಖುಷಿ ಅಂತ ಹುಡುಗಿ ಇತ್ತಲ್ಲ, ಅದೇ ಹೋದ್ಸತಿ ರೇಪ್ ಅಟೆಂಪ್ಟ್ ಆಗಿ ಆವಾಗ್ಲಿಂದ ಹುಡುಗರು ಭಯ. ಇಲ್ಲೊಂದು ರೇಪ್ ಅಟೆಂಪ್ಟ್ ಆಗಿತ್ತಲ್ವಾ ಖುಷಿ ಅನ್ನೋ ಹುಡುಗಿಗೆ? ಕರೆಕ್ಟ್ ನೋಡಿ, ಅದೇ ಊರಿದು ಭದ್ರಾಪುರ. ಇಲ್ಲಿ ಒಂದು ಹಿಂದೆ ರೇಪ್ ಆಗಿತ್ತು, ಇಡೀ ಮೀಡಿಯಾದಲ್ಲೆಲ್ಲ ಸುದ್ದಿ ಆಗಿತ್ತದು ಅಲ್ವಾ? ನೋಡಿ, ಆದ್ರೂ ಕೂಡ ಇಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾದಂತ ರಕ್ಷಣೆ ಕೆಲಸ ಆಗಿಲ್ಲ. ಇದೊಂದು ಬಹಳ ಪ್ರಮುಖವಾದಂಥ ಒಂದು ದೊಡ್ಡ ಸಮಸ್ಯೆ. ಇಲ್ಲಿರುವಂಥ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಈ ಹಿಂದೆ ರೇಪ್ ಆಗಿದೆ, ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯ CC ಕ್ಯಾಮ್ರಾ ಅಳವಡಿಕೆ ಮಾಡಿಲ್ಲ. ಇದರಂಥ ಜ್ವಲಂತ ಸಮಸ್ಯೆ ಮತ್ತೊಂದಿಲ್ಲ. ಇವ್ರ ಹೆಸರೇನು? ಅವ್ರ ಹೆಸರು ಶಾಂತರಾಜ್ ಅಂತ. ಶಾಂತರಾಜ್ ಅವ್ರ ಮನೆ ನೋಡಿ ಪಾಪ, ಆ ಮನೆ ಹಂಗಿದೆ ಪಾಪ. ಈ ಅಜ್ಜ ಇಲ್ಲಿ ಕೂತವ್ರೆ. ಏನಜ್ಜ ಒಬ್ರೇನ ಇರೋದು? ಮುದ್ಕಿನೂ ನಾನಿದ್ದೀವಿ. ಮುದ್ಕಿ ನೀವು ಇದ್ದೀರಾ? ಗಂಡ ಹೆಂಡತಿ ಇಬ್ರುವೆ? ಎಷ್ಟು ಕಷ್ಟ ಅಜ್ಜ ಇಲ್ಲಿ ಬದುಕೋದು? ಯಾಕಂದ್ರೆ ವನವಾಸ, ಹಾ? ಭಾರಿ ವನವಾಸ. ಭಾರಿ ವನವಾಸ. ಊಟ ಇಲ್ಲ, ಏನಿಲ್ಲ, ನೀರಿಲ್ಲ, ಏನಿಲ್ಲ. ಬೇಜಾರಾಗಲ್ವಾ? ಏನ್ ಮಾಡ್ತೀಯ? ನೀವು ಅನ್ಸ್ಬಿಡುತ್ತಲ್ವಾ? ಏನು ಸರ್ಕಾರದಿಂದ ಏನು ಅನುಕೂಲ ಇಲ್ವಾ? ಏನು ಕೊಡ್ತಾ ಇಲ್ಲ. ಹಾ, ಸರ್ಕಾರನೋ ಸುರ್ಗಾನ ಮಣ್ಣು, ಸರ್ಕಾರ ಬಾಗಿ ಮಣ್ಣು ಹಾಕ. ಏನ್ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಏನಿಲ್ಲ. ಸುಮ್ಮನೆ ಹಂಗೆ ಕೂತಿರೋದೆ. ಹಂಗೆ ಕೂತಿರೋದು. ಏನ್ ಕೆಲಸ ಮಾಡಿ? ಕೆಲಸನೂ ಮಾಡಲ್ಲ ನೀವು? ಏನ್ ಕೆಲಸ ಮಾಡ್ತೀಯ? ಹೋಗ್ಲಿ, ಪೆನ್ಷನ್ ದುಡ್ಡು ಏನಾರು ಬರುತ್ತಾ? ಪೆನ್ಷನ್ ಬರ್ತದೆ. ಎಷ್ಟು ಬರುತ್ತೆ? 1200 ರೂಪಾಯಿ ಬರ್ತಾ ಇದೆಯಾ? ಅದು ಕರೆಕ್ಟಾಗಿ ಬರ್ತದೆ. ಇಬ್ಬರಿಗೂ ಬರುತ್ತಾ? ಸರಿ. ಸರಿ ಅಜ್ಜ, ಆಯ್ತು. ಮನೆ ನೋಡಿ ಹಿಂಗೆ ಇವ್ರದ್ದು ಪರಿಸ್ಥಿತಿ. ಒಳಗಡೆ ಬಿದ್ದೈತೆ ಅಂತ ಎದುರ್ಕೊಂಡು ಬಂದು ಕರ್ಕೊಂಡಿದ್ದು. ಏನಪ್ಪ, ಏನ್ ಪುಟ? ಸ್ಕೂಲ್ಗೆ ಹೋಗ್ತಾ ಇಲ್ಲ, ಇದ್ರೂ ನಾವು ಹೋಗೋಕೆ ದಾರಿ ಇಲ್ಲ ಅಂತ ಇದು ರೋಡ್ ದಾಟ್ಕೊಂಡು ಹೋಗ್ಬೇಕು.
ಭಯ ತಡಿ ಬಾರಲ್ಲಿ. ಹೆಣ್ಮಕ್ಳಿಗೆ ಹೋಗಕ್ಕೆ ಅಷ್ಟೊಂದು ಭಯ, ಕುದ್ದಿ ಎಲ್ಲ ಅಲ್ಲೇ ಇರ್ತದೆ ಜಾಸ್ತಿ. ಹೆಣ್ಮಕ್ಳಿಗೆ ಅಷ್ಟೊಂದು ಕಲ್ಸಲ್ಲ ಹೊರಗಡೆ. ನೀವೇನು ಓದ್ತಿದ್ದೀರಾ ಪುಟ? ನಂದು ಆಯ್ತು SLC ಆಯ್ತು. ತುಂಬಾ ಪ್ರಾಬ್ಲಮ್, ಹೆಣ್ಮಕ್ಳಿಗೆಲ್ಲ ಸೇಫ್ಟಿ ಇಲ್ಲ ಅಲ್ಲಿ. ಸೇಫ್ಟಿ ಇಲ್ಲ. ನೋಡಿ ಈಗ ಇವರು ಕೂಡ ಈ ರಾಜ್ಯದ ಭವಿಷ್ಯ ಅಲ್ವಾ, ಇವರು ಕೂಡ ಓದ್ಬೇಕಲ್ವಾ. ಇವ್ರಂಗಾರೆ ಇವರು ಶ್ರೀಮಂತರು ಬಡವರು ಅನ್ನೋದ್ ಲೆಕ್ಕಾಚಾರಕ್ಕೆ ನೋಡ್ತಿರಲ್ರಿ. ಅದೇನೋ ಮಹಿಳೆಯರ ಸರ್ಕಾರ, ಬಡವರ ಪರ ಸರ್ಕಾರ ಅಂತಂದ್ರೆ ಇವ್ರನ್ನೆಲ್ಲ ನೋಡೋರು ಯಾರು? ಅದೇನೋ ಅಭಿವೃದ್ಧಿ ಮಾಡ್ತಿದೀವಿ ಎಲ್ಲ ನಮ್ದೇ, ನಾವೆಲ್ಲ ನೋಡ್ತೀವಿ ಅಂದ್ರೆ ಎಲ್ಲಿ? ಹೇಳ ಏನತ್ತಮ್ಮ? ಅಲ್ಲಿ ಕಣ್ಮಿನ್ಕಾಯಿ 4 ರೋಡು, ಗಾಡಿ ಸ್ಪೀಡ್ ಬರ್ತದೆ, ಮುತ್ಕೂರ್ಗೆ ನಡೆಯೋದಕ್ಕಾಗಲ್ಲ. ಅದು ಬ್ರಿಡ್ಜ್ ಇವಾಗ ಕಡಿತಾವ್ರೆ. ಏನ್ ಓದ್ತಿದ್ಯಾ ನೀನು? ನಾನು 9th. ಎಲ್ಲಿ ಹೋಗ್ತೀಯ? ಯಾಕೆ ಹೋಯ್ತಲ್ಲ? ಬಸ್ ಇಲ್ಲ, ನಡೆಯಕ್ಕಾಗಲ್ಲ. ಅದಕ್ಕೆ ಬಸ್ ಇಲ್ಲ, ನಡೆಯಕ್ಕಾಗಲ್ಲ, ಇಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ಯಾ ಅತ್ಲಗೆ. ಏನವ ಏನ್ ಹೇಳಿದ್ರಲ್ಲ? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಯಾರು ಏನ್ ಮಾಡ್ತಾರೆ? ತಾಯಿ ತಂದೆ ಇಲ್ಲ, ಸರಿಗೆ ಓದ್ಸೋಗಿ ಅವ್ರಿಗೆ ದೇಖ್ಭಾಲ್ ಮಾಡೋಕೆ. ಒಬ್ನೇ ಮಗ? ಒಬ್ಬನೇ ಮಗ. ಅಪ್ಪ ಅಮ್ಮ ಇಲ್ವಾ? ಇಲ್ಲ, ಅತ್ತೆ ನಾನೇ ಸಾಕಿರೋದು. ಹಾಸ್ಟೆಲ್ಗೆ ಹಾಕಿದ್ದೆ ಕನಕಪುರ ಒಂದ್ 4 ವರ್ಷ. ಅಲ್ಲಿ ಓದಿಸ್ದೆ. SLC ಪಾಸ್ ಆದ, ಕರ್ಕೊ ಬಂದ. SLC ಪಾಸ್ ಆದ್ಮೇಲೆ ಮುಂದಕ್ಕೆ ಓದಿಸ್ಲಿಲ್ವಾ? ಮುಂದಕ್ಕೆ ಏನಾರು ಓದಿಸಿದ್ರೆ ನಿಮ್ಗೆ ಏನಾರು ಅನುಕೂಲ ಆಗ್ತಿತ್ತಾ? ಅತ್ತೆಗೆ ನೋಡ್ಕೊಳ. ಮಗಳಿದ್ದಾಳೆ ನಿಮ್ಗೆ? ಮಗಳಿದ್ದಾಳೆ, ಮಗಳಿಗೆ ಮದ್ವೆ ಆಗಿದೆ. ಈಗ ಹುಡುಗ ಮಾತಾಡ್ತಾ ಇದ್ದಲ್ಲ, ಮೊಮ್ಮಗ ಮಗಳದು. ಅವನು ಪಾಪ ಅವನು ಸ್ಕೂಲ್ಗೆ ಹೋಯ್ತಲ್ಲ. ಈಗ ಕಾಸು ಇಸ್ಕೊಂಡು ಓಟ್ ಹಾಕ್ತೀರಾ ನೀವೆಲ್ಲ? ಸ್ವಲ್ಪ ಕೊಟ್ಟು ಆಸೆ ಮಾಡಿಸ್ತಾರೆ ಅಲ್ವಾ, ಅದಕ್ಕೆ ನೀವು ತಪ್ಪು ಅದೇ ನೀವು ಮಾಡ್ತಾರ ತಪ್ಪು. ಸ್ವಲ್ಪ ನೀವು ಕಾಸು ಇಸ್ಕೊಂಡು ಓಟ್ ಹಾಕ್ತಿರಲ್ವಾ, 200 ರೂಪಾಯಿ ಕೊಡ್ತಾರೆ, ಓಟ್ ಅಯ್ಯೋ 200 ರೂಪಾಯಿ ಕೊಟ್ರಲ್ಲ ಅಂತ ಹಾಕ್ತೀರಾ, 5 ವರ್ಷ ನಿಮ್ಮನ್ನ ಸಾಯಿಸ್ತಾರೆ. ಅಷ್ಟೇ ಸರ್. ಸರಿಯಾ? ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಓಟ್ ಕೇಳಕ್ ಬಂದ್ರೆ ಏನ್ ಹೇಳ್ತೀರಾ? ಕಾಸು ಇಸ್ಕೊಳ್ಳಲ್ಲ, ಬೀದಿ ಸಡ್ಡಿ ಮಾಡ್ಕೊಡು, ಸಡ್ವಲ್ಟ್ ಇದ್ ಮಾಡ್ಕೊಡು ಅಂತ ನಾವ್ ಹೇಳ್ತೀನಿ. ಮನೆಗಳು ನೋಡು ಮಾಡ್ಕೊಡ್ತೀವಿ, ಅಲ್ಲ ಮಾಡ್ಕೊಡ್ತೀವಿ ಅಂತಾರೆ. ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ನಾವು ಓಟ್ ಹಾಕೋಲ್ಲ. ಓಟ್ ಹಾಕ್ಲಿ ಎಲ್ಲ ಕ್ಲೀನ್ ಮಾಡು, ಆಮೇಲೆ ಓಟ್ ಹಾಕೊಡ್ತೀವಿ. ಇದೆ ನಿಮ್ಮ ಮನೆ? ನೋಡಿ ಏನ್ ರಮ್ಯಾ ಅವ್ರ ಮನೆ. ಸರ್, ನಮ್ಮಮ್ಮ ಸತ್ತೋದ್ರು ಒಂದು ಬಿಲ್ಲೇ ಬಂದಿಲ್ಲ, ನಮ್ಮಪ್ಪ ಮಾಡಿದ್ರು ಬಂದಿಲ್ಲ. ನಮ್ಮಮ್ಮನೇ ಸತ್ತೋದ್ರು, ಇನ್ನೂ ಬಿಲ್ ಬಂದಿಲ್ಲ, ಮಾಡ್ಸಿದ್ರು. ಓ, ನಿಮ್ಮ ಅಮ್ಮ ಬದುಕಿದ್ದಾಗ್ಲೇ ಮಾಡ್ಸಿದ್ರು, ಇನ್ನೂ ಬಿಲ್ ಬರ್ಲಿಲ್ಲ? ಬಂದಿಲ್ಲ ಸರ್. ಓ ಮೈ ಗಾಡ್, ಇದು ಪ್ರಾಬ್ಲಮ್. ಭದ್ರಾಪುರ ಅಲ್ಲ, ಇದು ಪ್ರಾಬ್ಲಮ್ ಪುರ. ಓ ಇರ್ಲಿ ನಂಗೆ ಕುತ್ಕೊಳಕ್ ಬರ್ಲಿಲ್ಲ, ಮಾತಾಡ್ಸಕ್ ಬಂದೆ. ಏನವ, ಏನ್ ಹೆಸರು? ಜಯಶ್ರೀ. ಗ್ಯಾಸ್ ಬರ್ತಾ ಇಲ್ಲ 2 ತಿಂಗಳಿಂದ. ಏನ್ ಬರ್ತಾ ಇಲ್ಲ? ಗ್ಯಾಸ್ ನಾನೇನು ಇನ್ನು ಕೇಳಲೇ ಇಲ್ವಲ್ವಾ? ಆಗ್ಲೇ ಗ್ಯಾಸ್ ಬಿಡಕ್ ಶುರು ಮಾಡ್ಬಿಟ್ಟ. ಮೊದ್ಲು ಗ್ಯಾಸ್ ಹೇಳ್ಬೇಕು, ಅಡಿಗೆ ಮಾಡೋಕೆ ಏನಿಲ್ಲ, ಬರೀ ಒಲೆ ಅಲ್ಲೇ ಕಣ್ಣೂರಿ ಬರೋದು, ಬರೀ ಕೈ ಕಾಲೆಲ್ಲ ಕಸರು. ಯಾಕೆ? ಗ್ಯಾಸ್ ಇಲ್ಲ ಅಂದ್ರೆ. ಗ್ಯಾಸ್ ಮನೆ ಒಳಗಡೆ ಇಲ್ಲ, 2 ತಿಂಗಳಿಂದ ಕೊಡ್ತಾ ಇಲ್ಲ ಸರ್ಕಾರ ಅವರು. ನೀವು ಸೌದೆ ಯೂಸ್ ಮಾಡ್ತಾ ಇದೀರಾ? ಸೌದೆ ಎಲ್ಲಿಂದ ತರ್ತೀರಾ? ಮರಂದ ಬೀಳ್ತಾ ಇದೆ, ಅದೇ ಕಟ್ ಮಾಡಿ ಅಲ್ಲಿ ಹಾಕ್ತೀವಿ ಮನೆ ಒಳಗಡೆ. ಹೌದಾ? ಅಯ್ಯೋ, ಮತ್ತೇನ್ ಪ್ರಾಬ್ಲಮ್ ಬೇರೆ? ನಿಜವಾಗ್ಲೂ ಅದೇ ಪ್ರಾಬ್ಲಮ್ ಜಾಸ್ತಿ, ನೀರ್ ಪ್ರಾಬ್ಲಮ್. ಏನ್ ಹೆಸರು? ಚಂದಾರಾಣಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಮಗ. ಹೇಳಿ, ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಮು? ಎಲ್ಲಾ ಪ್ರಾಬ್ಲಮ್ ಐತೆ. ರೋಡ್ ಇಲ್ಲ, ಸೊಳ್ಳೆ ಕಾಟ, ಗಲೀಜೆ ತವರು ಬರಲ್ಲ, ಗಾಡಿ ಬರಲ್ಲ, ನೀರ್ಗೆ ತಾಪತ್ರೆ, ಇಷ್ಟು ಹೊತ್ತಿಗೆ ನೀರ್ ಬಿಡೋದು ಈ ಬೀದಿನಲ್ಲಿ. ಅಡಿಗೆ ಮಾಡಿ ತಿಂದೋಗಿ ಸೌಕರ್ಯ ಇಲ್ಲ, ಗ್ಯಾಸ್ ಇಲ್ಲ, ಏನ್ ಮಾಡೋದು? ಬಾಣಂತಿಗೆ ತಗೊಂಡು ಎಲ್ಲಿ ಅಡಿಗೆ ಸೌದೆ ಹಾಕೊಂಡು ಹೋಗ, ಗಂಡು ಮಕ್ಕಳಿಲ್ಲ, ಸೌದೆ ಕಡ್ದಿ ಕೊಡೋಕೆ ಎಲ್ಲ ಹೆಣ್ಣು ಮಕ್ಕಳೇ. ಬಾಣಂತಿಗೆ ಅಡಿಗೆ ಮಾಡಿ ಕೊಡೋಕೆ ಇಷ್ಟೊಂದು ಬಿಸಿಲಿನಲ್ಲಿ ಕುಂತ್ಕೊಂಡೋಗೇನ ಆಗೋಲ್ಲ, ಅಷ್ಟೊಂದು ಇದ್ದಲ್ಲಿ ಇದ್ದೀರಿ. ಇನ್ನೇನ್ ಮಾಡಕ್ಕೆ ಆಯ್ತದೆ ಸರ್? ಸರ್ಕಾರದಲ್ಲಿ ನಮ್ಮ MLA ಎಲ್ಲ ಅಲ್ಲಿ ಹಲ್ದೆ ಮರ ಹತ್ರ ಎಲ್ಲ ತುಂಬಿದ್ದಾರೆ. MLAಗಳೆಲ್ಲ ತುಂಬಿದ್ದಾರೆ ಅಲ್ಲಿ. ಮನೆಗೆ ಒಂದು MLA, ಅವ್ರ ಮಾತು ಕೇಳ್ಬೇಕು. ಸಣ್ಣ ಮಕ್ಕಳು ಎಲ್ಲ ಹೋಗಿ ಆಡ್ಕೊಂಡು ಬಿಸಿಲಿನಲ್ಲಿ ಕಾಯ್ಕೊಂಡು ಬರ್ತಾರೆ. ನೀರ್ಗೆನೆ ತಾಪತ್ರೆ ಜಾಸ್ತಿ. ಇಷ್ಟು ಹೊತ್ತಿಗೆ ನೀರ್ ಬಿಡೋದು, ಇಷ್ಟು ಹೊತ್ತಿಗೆ ಬಾಣಂತಿಗೆ ಮಕ್ಕಳಿಗೆ ತಾನೇ ಹೆಂಗ್ ಮಾಡ್ಸೋದು, ಬಾಣಂತಿಗೆ ತಾನೇ ಹೆಂಗ್ ಮಾಡ್ಸೋದು, ಎಲ್ಲ ತುಂಬಾ ಕಷ್ಟದಲ್ಲೇ ಇದ್ದಾರೆ. ಏನವ, ಏನ್ ಕೆಲಸ ಮಾಡ್ತಿದ್ರಿ? ಎಲ್ಲ ವ್ಯಾಪಾರ ಆಗುತ್ತಾ ಜೋರಾಗೆ? ಸೀಸನ್ ಮೇಲೆ ವ್ಯಾಪಾರ. ಏನ್ ನಿಮ್ಮ ಹೆಸರು? ಸೋನಾಶ್ರೀ. ಓದಲ್ವಾ? ಓದಿದ್ದೀನಿ. ಏನ್ ಓದಿದ್ದೀರಾ? SLC. ಸಾಕಾ? ಸಾಕು. ಅಯ್ಯೋ, ಬಾಣಂತಿಯಾ? ಎಷ್ಟು ವರ್ಷ? 20.
20 ವರ್ಷಕ್ಕೆ ಮದುವೆ ಮಾಡ್ಬಿಟ್ರ ನಿಮ್ಮನ್ನ? 18ರಲ್ಲಿ 18ಗೆ ಮಾಡ್ಬಿಟ್ರಾ? ಇಲ್ಲೆಲ್ಲ ಹೆಂಗೆ ನೀವು ಬಾಣಂತೆ ಆಗಿ ಇದ್ಕೊಂಡು ಇವೆಲ್ಲ ಕೆಲಸ ಮಾಡ್ತಿದ್ದೀರಲ್ಲ? ಎಷ್ಟು ತಿಂಗಳು ಪಾಪು ಈಗ? 3 ತಿಂಗಳು 3 ತಿಂಗಳು ಪಾಪು. ಓ, ನಾರ್ಮಲ್ ಡೆಲಿವರಿ ಆಯ್ತಾ ಸಿ ಸೆಕ್ಷನ್? ನಾರ್ಮಲ್. ನಾರ್ಮಲ್ಲು. ಈಗ ಆರಾಮಾಗಿ ಓಡಾಡ್ಕೊಂಡಿದ್ದೀರಾ? ಬಾಣಂತನ ಯಾವಾಗ ಮಾಡೋದು ಹಿಂಗೆ ಕೆಲಸ ಮಾಡ್ಕೊಂಡಿದ್ರೆ? ಸೊಂಟ ನೋವು, ಫ್ಯೂಚರಲ್ಲಿ ಆ ನೋವು ಈ ನೋವು ಎಲ್ಲ ನೋವು ಬರುತ್ತೆ ಕಣವ. ಊಟ ಗತಿ ಇಲ್ಲಾಂದ್ರೆ ಆಗ್ತೈತಿ ಅಲ್ವಾ? ಕಷ್ಟ ಆಗುತ್ತಲ್ವಾ? ನೋಡಿ, ಇವತ್ತು ಒಂದ್ ನಿಮಿಷ, ಇವತ್ತು ಬಾಣಂತನ ಇರೋರು ಮನೇಲಿ, ನೀವು ಪ್ರೆಗ್ನೆಂಟ್ ಅನ್ಸುತ್ತೆ, ಎಷ್ಟು ತಿಂಗಳು? 6 ತಿಂಗಳು. ಅದಕ್ಕೆ ಮನೆಗೋರು ಮಲ್ಕೊಳ್ಳೋದ್ ಬಿಟ್ಟು ರೆಸ್ಟ್ ಮಾಡೋದ್ ಬಿಟ್ಟು ಹಿಂಗ್ ಕುತ್ಕೊಂಡಿದ್ದೀರಲ್ಲ? ಸ್ನಾನ ಮಾಡಿ ಕುತ್ಕೊಂಡ್ರಿ. ನೋಡಿ, ಇವತ್ತು ನಾವು ಯಾವುದೇ ಮನೆಗಳಲ್ಲಾದ್ರೂ ಬಾಣಂತನ ಅಥವಾ ಗರ್ಭಿಣಿಯರಿದ್ದಾಗ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೇರ್ ಮಾಡಕ್ 100 ಜನ ಇದೀವಿ, ಕೇಳೋದಕ್ಕೆ 100 ಜನ ಇದೀವಿ. ಮಲ್ಕೊಳಮ್ಮ ಅಂತೀವಿ, ಕುತ್ಕೊಳ್ಳಮ್ಮ, ಮೆಂತೆದಿಟ್ಟು, ಆ ಹಿಟ್ಟು, ಆ ಮುದ್ದೆ, ಅದು ಇದು ಅಂತೇಳಿ ಅವಕ್ಕೆ ಏನೇನು ಬೇಕು ಡ್ರೈ ಫ್ರೂಟ್ಸು ಎಲ್ಲ ಕೊಡ್ತೀವಿ. ಇವ್ರಿಗೆ ಯಾರು ಕೊಡೋರು? ಇವ್ರ ಕಷ್ಟ ಯಾರು ಕೇಳೋರು? ಅವ್ರಿಗಾದ್ರೆ ಪ್ರಾಬ್ಲಮ್ಮು, ಇವ್ರಿಗಾದ್ರೆ ಆರಾಮ, ಬಡವರು. ನೋಡಿ, ಇವರು ಎಷ್ಟು ತಿಂಗಳು ಬಾಣಂತನ? ನೀವು 3 ತಿಂಗಳು, ಅವರಿಗೆ 6 ತಿಂಗಳು ಪ್ರೆಗ್ನೆಂಟು. ಕೆಲಸ ಮಾಡ್ತಾ ಇದ್ದಾರೆ. ಇದು ಇವರಿಗೆಲ್ಲ ಏನು ಹಂಗಾರೆ? ಬೇಡ ಸಾಯಿಲಿ, ಅವರೆಲ್ಲ ಆಯಿತು, ಅವರಿಗೆಲ್ಲ ಗಟ್ಟಿಮುಟ್ಟಾಗಿದ್ದಾರೆ, ಇವ್ರದೆಲ್ಲ ಮುಗೀತು, ಇವ್ರು ದುಡ್ಕೊ ತಿಂತಾರೆ, ಇವ್ರು ಬಾಣಂತನ ಮಾಡ್ಕೋತವ್ರೆ. ಫ್ಯೂಚರು ಹಿಂಗೆ ಕುತ್ಕೊಂಡು ಬೀದಿಲಿ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ರೆ, ಶ್ರೀ ಅಲ್ವಾ ನಿಮ್ಮ ಹೆಸರು? ಹಿಂಗೆ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಮುಂದಿನ ದಿನ ಬಾಣಂತಿಗೆ ಮುಂದೆ ಫ್ಯೂಚರಲ್ಲಿ ಎಲ್ಲ ಥರ ನೋವುಗಳು ಬಂದ್ಬಿಡ್ತವೆ. ಏನಿದು ಒಂದು ವಿಚಿತ್ರ ಅನ್ನಿಸ್ತಾ ಇದೆ. ಖುಷಿ ಅನ್ನುವಂಥ ಒಂದು ಎಷ್ಟು ವರ್ಷ ಅದಕ್ಕೆ? 14 ವರ್ಷ. 14 ವರ್ಷದ ಬಾಲಕಿಯ ಮಾತು ಬರಲ್ಲ, ಕಿವಿ ಕೇಳಲ್ವಾ ಮಗುಗೆ? ರೇಪ್ ಆಗಿತ್ತು ಇಲ್ಲಿ. ಅದನ್ನ ರೈಲು ಗುದ್ದಿ ಸತ್ತೋಗಿರೋದು ಅಂತೇಳಿ ಮುಚ್ಚಾಕ್ಬಿಟ್ರಂತೆ. ಈ ರೀತಿಯ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈಗ ಇವರು ಕೂಡ ಅದನ್ನು ಗಂಭೀರವಾಗಿ ಆರೋಪ ಮಾಡ್ತಿದ್ರು. ಅವರ ತಾಯಿ ಶೀಲಾ ಅನ್ನೋರು, ಇಲ್ಲ ಅದು ಖಂಡಿತವಾಗ್ಲೂ ರೇಪ್ ಆಗಿರೋದು ಅಂತೇಳಿ. ಇದ್ರ ಬಗ್ಗೆ ನಾವು ಒಂದು ಬೇರೆ ರೀತಿಯಾದಂಥ ಸುದ್ದಿಯನ್ನು ಮಾಡೋದಕ್ಕೆ ನಮ್ಮ ರಿಪಬ್ಲಿಕ್ ಕನ್ನಡದಿಂದ ನಾವು ಪ್ರಯತ್ನವನ್ನು ನಾವು ಪಡ್ತೇವೆ. ಅಮ್ಮ, ನೀವೇನು ತಲೆಬಿಸಿ ಮಾಡ್ಕೊಂಬೇಡಿ, ಆಲ್ರೆಡಿ ಕೇಸ್ ಮುಚ್ಚೋಗಿದೆ. ಬಟ್ ಈಗ ನೀವು ಮೀಡಿಯಾದಿಂದ ನಾವೇನು ಬರೀ ಸುದ್ದಿ ಮಾಡ್ಬೋದು ಅಷ್ಟೇ ವಿನಃ ನೀವು ಹೋಗ್ಬಿಟ್ಟು ಮತ್ತೆ ಕೋರ್ಟಿಗೆ ಅಪೀಲ್ ಹಾಕಬೇಕು. ನಮ್ಮ ಕೈಲೇನು ಸಾಧ್ಯ ಇಲ್ಲ. ಅದು ನಾವೇನು ಮಾಡ್ಬೋದು, ಜನರಿಗೆ ತಿಳಿಸ್ಬೋದು ಅಷ್ಟೇ, ಹಿಂಗಿತ್ತು, ಹಿಂಗಾಗಿತ್ತು, ಹಿಂಗೆ ಮುಚ್ಚೋಯ್ತು ಅಂತ. ಆದರೆ ಅದನ್ನ ಕೇಸ್ನ ರೀಓಪನ್ ಮಾಡಕ್ಕೆ ನೀವೇ ಮನೆಯವರೇ ಮಾಡಿ ಎತ್ಕೊಂಡು ಹೋಗ್ತಾ ಇರೋದು, ಬಲವಂತ ಮಾಡಿ ಎತ್ಕೊಂಡು ಹೋಗ್ತಾ ಇರೋದು ಮಣ್ಣು ಮಾಡೋಕ್ಕೆ. ಎಸ್, ನೋಡಿ, ಇದು ಭದ್ರಾಪುರದಲ್ಲಿ ಮೊದಲೇ ಸಮಸ್ಯೆಗಳು, ಪ್ರಾಬ್ಲಮ್ಸ್ಗಳ ಒಳಗಡೆ ಸಮಸ್ಯೆಗಳು ತುಂಬ್ಕೊಂಡ್ಬಿಟ್ಟಿದ್ದಾವೆ. ಇಡೀ ಈ ಊರಲ್ಲಿ ಪ್ರಾಬ್ಲಮ್ಸ್ ಇಲ್ಲ, ಈ ಊರೇ ಪ್ರಾಬ್ಲಮ್ಸ್ ಒಳಗಡೆ ಇದೆ. ಆಯ್ತಾ? ಅಷ್ಟು ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ಸ್ ನಡುವೆ ಈಗ ಇಲ್ಲಿ ಇವರು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದಾರೆ. ನ್ಯಾಯ ಕೊಡಿಸ್ಬಿಟ್ರೆ ಸಾಕು, ನಮ್ಮ ಮಗಳಿಗೆ ನ್ಯಾಯ ಕೊಟ್ರೆ ಸಾಕು. ಅನ್ಯಾಯ ಆಗಿದೆ, ಆ ಅನ್ಯಾಯ ನಮ್ಗೆ ನ್ಯಾಯ ಕೊಡಿದ್ರೆ ಸಾಕು. ನಮ್ಮ ಮಗಳಿಗೆ ಈ ತರ ಮಾಡಿ ಬಿಸಾಕಿ ಮುಚ್ಚಾಕ್ಬಿಟ್ಟಿದ್ದಾರೆ, ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು. ಯಾವ ರೈಲು ಗುದ್ದಿಲ್ಲ, ಯಾವ್ದು ಇದನ್ನು ಮಾಡಿಲ್ಲ, ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಎಸ್, ಇದು ಭದ್ರಾಪುರ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ಆಯ್ತಾ? ಮಾಗಡಿ ಕ್ಷೇತ್ರ, ಬಾಲಕೃಷ್ಣ ಅವರು MLA ಆಗಿರುವಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈ ಭದ್ರಾಪುರದೊಳಗಡೆ ಸಮಸ್ಯೆ ಇಲ್ಲ, ಸಮಸ್ಯೆ ಒಳಗಡೆ ಭದ್ರಾಪುರ ಇದೆ. ಜ್ವಲಂತ ಸಮಸ್ಯೆಗಳಿವೆ. ಇಲ್ಲಿವರೆಗೂ ನೀವು ನೋಡಿದ್ರಿ ಪಾರ್ಟ್ 1 ಪಾರ್ಟ್ 2 ಏನು ನೀವು ಪೂರ್ತಿ ಕಂಪ್ಲೀಟ್ ಆಗಿ ಗಮನಿಸಿದ್ರಿ. ಇದು ನಿಜವಾಗ್ಲೂ ಕೂಡ ಇಲ್ಲಿ MLA ಬರಬೇಕು, ಸಮಸ್ಯೆ ಬಗೆಹರಿಸಬೇಕು. ಮೇಜರ್ ಆಗಿ ನಮಗೆ ಕ್ಲೈಮ್ಯಾಕ್ಸ್ನಲ್ಲಿ ಸಿಕ್ಕಂಥ ಸಮಸ್ಯೆ ಶೀಲಾ ಅವರ ಮಗಳು ಖುಷಿ ಅವರಿಗೆ ಆಗಿರುವಂಥ ಒಂದು ಅನ್ಯಾಯ, ಅವರಿಗೆ ನ್ಯಾಯ ದೊರಕಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆದರೆ ಅದರ ಬಗ್ಗೆ ನಾವು ಇನ್ನೂ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಬೇರೆ ರೀತಿಯಲ್ಲಿ ಇನ್ನೂ ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಏಕಾಏಕಿಯಾಗಿ ಈಗಾಗಲೇ ಅದೊಂದು ಎಂಡಿಂಗ್ ಬಂದಿರುವಂಥ ಒಂದು ಆರೋಪವನ್ನು ನಾನು ಜಡ್ಜ್ಮೆಂಟ್ ಕೊಡೋಕೆ ನಾನು ಯಾರೂ ಅಲ್ಲ. ಈಗ ಇವರು ನೀವು ವಾಪಸ್ ಕೋರ್ಟ್ಗೆ ಹೋಗಬೇಕು ಅಮ್ಮ, ನೀವಲ್ಲಿ ಹಾಕಿದ್ರೆ ಮಾತ್ರ ಅದು ಕೇಸ್ ಓಪನ್ ಆಗುತ್ತೆ, ಆವಾಗ ನಾವು ಎಂಟರ್ ಆಗ್ತೀವಿ. ಅರ್ಥ ಆಯ್ತಾ ನಿಮಗೆ? ಈಗ ಏನು ತೋರಿಸ್ಬೇಕು, ನೀವೇನು ಹೇಳಿದ್ರೆ ಅದನ್ನ ನಾವು ಆರೋಪನ ನಾವು ತೋರಿಸ್ತಾ ಇದ್ದೀವಿ. ಎಸ್, ಇದು ಇಲ್ಲಿನ ಸಮಸ್ಯೆಗಳು. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.